ಬೀಜ ಪ್ರಸರಣದ ಮೂಲಕ ಕಾಡಿನ ಪಾಲನೆಯಲ್ಲಿ ನನ್ನ ಪ್ರಮುಖ ಸಹವರ್ತಿಗಳಿವರು. ಇವು ನನ್ನೇ ಶ್ರೀಮಂತ ವೃಕ್ಷ ರಾಶಿಯ ರೈತರು. ಅತಿ ಕಡಿಮೆ ಜನನ ಪ್ರಮಾಣ ಹೊಂದಿರುವ ಸಿಂಗಳೀಕಗಳ ಭವಿಷ್ಯ ಆವಾಸಸ್ಥಾನ ನಾಶದಿಂದಾಗಿ ಒಂದು ಸಮಯದಲ್ಲಂತೂ ತುಂಬಾ ಅನಿಶ್ಚಿತವಾಗಿತ್ತು. ಅದೃಷ್ಟವಶಾತ್ ಸಂಶೋಧಕರ ಸಂರಕ್ಷಕರ ಶ್ರಮದಿಂದಾಗಿ ನನ್ನ ಮತ್ತು ನನ್ನ ಸಹೋದರಿ ಶರಾವತಿ ಕಣಿವೆಯ ಅರಣ್ಯವನ್ನು ಅಘನಾಶಿನಿ ಸಿಂಗಳೀಕ ಸಂರಕ್ಷಿತ ವಲಯ ಎಂದೇ ಘೋಷಿಸಲಾಗಿದೆ. ನನ್ನ ಕಣಿವೆಯ ಸಾಮ್ರಾಜ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಇದೊಂದು ಮಹತ್ತರ ಗೆಲುವು, ಅಷ್ಟೇ ದಿಟ್ಟ ಹೆಜ್ಜೆ.